ದ್ವಿತೀಯ PUC ಸಮಾಜಶಾಸ್ತ್ರದ ವಿಷಯಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಹಿಂದಿನ ಅಧ್ಯಾಯಗಳಲ್ಲಿ ಅಧ್ಯಾಯ 2ಕ್ಕೆ ಸಂಬಂಧಿಸಿದಂತೆ ಬುಡಕಟ್ಟುಗಳ ಬಗ್ಗೆ ಮತ್ತು ಆ ಬುಡಕಟ್ಟುಗಳ ಹಂಚಿಕೆಯ ಬಗ್ಗೆ ಹಿಂದಿನ ಅಧ್ಯಾಯಗಳಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಇವತ್ತಿನ ದಿವಸ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಅಂದ್ರೆ ಆ ಬುಡಕಟ್ಟುಗಳು ಯಾವ ಯಾವ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಎನ್ನುವಂತ ವಿಷಯದ ಮೇಲೆ ನಾವು ಇವತ್ತು ಚರ್ಚಿಸೋಣ. ಅಲ್ಲಿ ಮೊದಲನೇದಾಗಿ ಭೌಗೋಳಿಕ ಪ್ರತ್ಯೇಕತೆ, ಇದು ಬಹುಮುಖ್ಯವಾಗಿರುವಂತ ಒಂದು ಸಮಸ್ಯೆ. ಅಂದ್ರೆ ನಾಡಿನ ಜನರಿಂದ ದೂರ ಇರುವಂತವರು ಬೆಟ್ಟ ಗುಡ್ಡ ಕಾಡುಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಗುಡಿಸಲುಗಳನ್ನ ಅಥವಾ ಹಟ್ಟಿಗಳನ್ನ ಸ್ಥಾಪನೆ ಮಾಡಿಕೊಂಡು ಅಥವಾ ಕಟ್ಟಿಕೊಂಡು ಬದುಕುವಂತ ಒಂದು ಸ್ಥಿತಿ. ಇವರು ವಾಸಿಸುವಂತ ಒಂದು ಪ್ರದೇಶದಲ್ಲಿ ಅಥವಾ ಆ ಪ್ರದೇಶಕ್ಕೆ ಹೋಗುವ ಒಂದು ರಸ್ತೆ ಯಾವುದೇ ಕಾರಣಕ್ಕೂ ಸರಿಯಾಗಿರ್ತಕ್ಕಂಥ ರಸ್ತೆ ಇರುವುದಿಲ್ಲ, ಸೇತುವೆಗಳಿರುವುದಿಲ್ಲ. ವಿಶೇಷವಾಗಿ ಅದಕ್ಕೆ ಸಂಪರ್ಕ ಕಲ್ಪಿಸುವಂತ ಯಾವುದೇ ತರದ ಒಂದು ಮಾರ್ಗಗಳು ತುಂಬಾ ವಿರಳ. ಅಂದ್ರೆ ಬೃಹತ್ತಾದ ಕಟ್ಟಡಗಳಲ್ಲಿ, ಕಾನನಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ನಾಡಿನವರಿಂದ ಪ್ರತ್ಯೇಕವಾಗಿ ವಾಸ ಮಾಡತಕ್ಕಂಥವ್ರು ಪರಿಶಿಷ್ಟ ಪಂಗಡಗಳು. ಹಾಗಾಗಿ ಅವರು ಪ್ರತ್ಯೇಕವಾಗಿ ವಾಸ ಮಾಡುವ ಕಾರಣಕ್ಕಾಗಿನೇ ಇವತ್ತು ಅನೇಕ ಸಮಸ್ಯೆಗಳನ್ನ ಎದುರಿಸುವಂತದ್ದನ್ನ ನಾವು ಇಲ್ಲಿ ಕಾಣುವಂಥದ್ದು. ಆ ಒಂದು ಪ್ರತ್ಯೇಕತೆ ಇತರೆ ಹಲವು ಸಮಸ್ಯೆಗಳಿಗೆ ಒಂದು ಕಾರಣ ಆಗಿದೆ ಎನ್ನುವಂಥದ್ದು ಕೂಡ ನಾವಿಲ್ಲಿ ನೋಡುವಂಥದ್ದು. ಹೀಗಾಗಿ ಬುಡಕಟ್ಟುಗಳು ಸಾಕಷ್ಟು ಸಮೂಹಗಳ ಒಂದು ಮುಖ್ಯ ವಾಹಿನಿಯಿಂದ, ಅಂದ್ರೆ ನಾಗರಿಕ ಸಮಾಜಗಳು ಎಲ್ಲಾ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಬದುಕ್ತಿದ್ವಿ ಅಂತ ಮುಖ್ಯ ವಾಹಿನಿಯಿಂದ ಅವರು ಬಹುದೂರ ಇದ್ದಾರೆ. ಇದು ಒಂದನೆಯ ಸಮಸ್ಯೆ. ಇನ್ನು ಎರಡನೇದು ಸಾಂಸ್ಕೃತಿಕ ಸಮಸ್ಯೆ ಅಂತ ಕರಿತೀವಿ. ಬುಡಕಟ್ಟುಗಳ ಸಂಸ್ಕೃತಿ ಅಥವಾ ಸಾಂಸ್ಕೃತಿಕತೆ ಎನ್ನುವಂಥದ್ದು ಬಹುದೊಡ್ಡವಾಗಿರುವಂತ ಒಂದು ಕೊಡುಗೆ. ಅವ್ರದೇ ಆಗಿರ್ತಕ್ಕಂಥ ಸಾಹಿತ್ಯ, ಅವ್ರದೇ ಆಗಿರ್ತಕ್ಕಂಥ ಕಲೆ, ಅವ್ರದೇ ಆಗಿರ್ತಕ್ಕಂಥ ಕೌಶಲ್ಯ, ಅವ್ರದೇ ಆಗಿರ್ತಕ್ಕಂಥ ವಾದ್ಯ, ಅವ್ರದೇ ಆಗಿರ್ತಕ್ಕಂಥ ಒಂದು ಪರಿಕರಗಳು, ಅವ್ರದೇ ಆಗಿರ್ತಕ್ಕಂಥ ಒಂದು ನೃತ್ಯಗಳು, ಇವೆಲ್ಲ ವಿಶಿಷ್ಟವಾಗಿರುವಂಥವು. ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಕುಣಿತಗಳನ್ನ, ಹಾಡುಗಳನ್ನ, ಒಂದು ಮನೋರಂಜನೆಗಳನ್ನ ಅವರೇ ಸೃಜನೆ ಮಾಡಿಕೊಂಡಿರ್ತಕ್ಕಂಥ. ಆದ್ರೆ ಇವತ್ತು ನಾಗರಿಕರ ಪ್ರವೇಶದೊಂದಿಗೆ ಅವರಲ್ಲಿರ್ತಕ್ಕಂಥ ಸಾಹಿತ್ಯ, ಕಲೆ, ಸಂಗೀತ ಎಲ್ಲವೂ ಕೂಡ ನಶಿಸುತ್ತಿವೆ. ಅದೆಷ್ಟೋ ನಾಗರಿಕ ಅನ್ಸ್ಕೊಂಡಿರ್ತಕ್ಕಂಥವರು ಅವರ ಒಂದು ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ಕಲೆಯನ್ನ ಮರು ಲೇಪನವನ್ನ ಮಾಡಿ ನಮ್ಮದೇ ಎನ್ನುವಂತ ಒಂದು ರೀತಿಯಲ್ಲಿ ಇವತ್ತು ಅದನ್ನ ಲಾಭ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಇವತ್ತೇನಾಗಿದೆ ಅವ್ರ ಸಂಸ್ಕೃತಿ ಅಂತಂದ್ರೆ ಒಂದು ನಾಗರಿಕರ ಅಥವಾ ನಾಡಿನವರ ಪ್ರವೇಶ ಆದ ತಕ್ಷಣ ಅದು ನಿಧಾನವಾಗಿ ಅಳಿವಿನಂಚಿಗೆ ಹೋಗ್ತಾ ಇದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಹಾಗೇನೆ ಮತ್ತೆ ಹಲವಾರು ಜೀವನ ಶೈಲಿ, ಅಂದ್ರೆ ಬುಡಕಟ್ಟು ಜೀವನ ಶೈಲಿ ಸಮಾನವಾಗಿರ್ತಕ್ಕಂಥದ್ದು, ಸಮತವಾಗಿರ್ತಕ್ಕಂಥದ್ದು, ಹಂಚಿ ತಿನ್ನುವಂತ ಪ್ರವೃತ್ತಿ, ಇವೆಲ್ಲವೂ ಒಂದು ವಿಶಿಷ್ಟತೆಗಳು ಊರಿನವರ ಪ್ರವೇಶದಿಂದ ಇವತ್ತೇನಾಗಿದೆ ಅಂತಂದ್ರೆ ಅವರಲ್ಲಿ ಒಂದು ಸಂಸ್ಕೃತಿ ಎಲ್ಲೋ ನಶಿಸುತ್ತಿದೆ ಎನ್ನುವಂತ ಒಂದು ಭಾವನೆ ಬರುವಂತದ್ದು. ನೆಕ್ಸ್ಟ್ ಇಲ್ಲಿ ಮೂರನೇದು ಸಾಮಾಜಿಕ ಸಮಸ್ಯೆಗಳು ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ಬಾಹ್ಯ ಜಗತ್ತಿನ ಸಂಪರ್ಕದೊಂದಿಗೆ, ಅಂದ್ರೆ ಅವರು ಪ್ರತ್ಯೇಕವಾಗಿದ್ದು ಯಾವತ್ತು ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕವನ್ನು ಇಟ್ಕೊಂಡ್ರು, ಆಮೇಲೆ ನಿಧಾನವಾಗಿ ನಾಗರಿಕರಲ್ಲಿ ಇರಬಹುದಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು, ಅನೇಕ ಆಚರಣೆ ಪದ್ಧತಿಗಳು ಬುಡಕಟ್ಟು ಸಮೂಹಗಳಲ್ಲಿ ಕೂಡ ಜನ್ಮ ತಾಳಿದವು. ಉದಾಹರಣೆಗೆ ಬಾಲ್ಯ ವಿವಾಹ ಅಥವಾ ವರ
ವರದಕ್ಷಿಣೆ ಎನ್ನುವಂಥದ್ದು, ವಧುದಕ್ಷಿಣೆ ಎನ್ನುವಂಥದ್ದು, ಮತ್ತು ಸಾಕಷ್ಟು ರೀತಿಯ ಅಸ್ಪೃಶ್ಯತೆ ಎನ್ನುವಂಥದ್ದು, ಬಾಲ್ಯ ವಿವಾಹ ಎನ್ನುವಂಥವು, ಇವೆಲ್ಲವೂ ಕೂಡ ನಾಗರಿಕರಲ್ಲಿ ವಿಶೇಷವಾಗಿತ್ತು. ಇವು ನಿಧಾನವಾಗಿ ಇವತ್ತು ಬುಡಕಟ್ಟು ಸಮೂಹಗಳಲ್ಲಿ ಕೂಡ ನಾವು ಕಾಣುತ್ತೇವೆ. ಹಾಗಾಗಿ ಬುಡಕಟ್ಟುಗಳ ಮಧ್ಯೆ ಒಂದು ಅಸ್ಪೃಶ್ಯತೆ, ಒಂದು ವರದಕ್ಷಿಣೆ, ಒಂದು ಪೀಡನೆ, ಒಂದು ಕಿರುಕುಳ ಏನಾಗಿದೆ ಅಂತಂದ್ರೆ ಬುಡಕಟ್ಟು ಸಮಾಜಕ್ಕೂ ಕೂಡ ಇವತ್ತು ಪಾದಾರ್ಪಣೆ ಮಾಡಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವಾಗ, ಅದರ ಜೊತೆಗೆ ಒಂದು ಆರೋಗ್ಯ ಸಂಬಂಧಿಸಿದ ಅಂದ್ರೆ ಸಾಮಾಜಿಕ ಸಮಸ್ಯೆಗಳು ಆರೋಗ್ಯದ ಮೇಲೆ ಒಂದು ಗಂಭೀರವಾಗಿರುವಂತ ಒಂದು ಪರಿಣಾಮವನ್ನ ಬೀರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಇನ್ನು ನಾಲ್ಕನೇದಾಗಿ ಆರ್ಥಿಕ ಸಮಸ್ಯೆಗಳು ಅಂತ ಕರಿತೀವಿ ನಾವು. ಆರ್ಥಿಕ ಸಮಸ್ಯೆಗಳು ವಿಶೇಷವಾಗಿ ಬುಡಕಟ್ಟು ಸಮೂಹಗಳು, ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ ಅಂತ ಕರಿತೀವಿ ನಾವು. ಅಂದ್ರೆ ತಲತಲಾಂತರದಿಂದಲೂ ಕೂಡ ತಾವೇನು ನಂಬಿಕೊಂಡು ಬಂದಿದ್ರು, ತಮ್ಮ ಸುತ್ತಮುತ್ತಲಿನ ವಾಸಸ್ಥಳ ಜಮೀನನ್ನ ಉಳಿಮೆಗಾಗಿ ಮಾಡಿಕೊಂಡಿದ್ರು ಮತ್ತು ಕಾಡನ್ನ ಸಂರಕ್ಷಣೆ ಮಾಡ್ಕೊಂಡಿದ್ರು. ಈಗ ಏನಾಗಿದೆ ಅಂದ್ರೆ ಅಂತ ಫಲವತ್ತಾದ ಭೂಮಿಯ ಮೇಲೆ ನಾಗರಿಕರ ಕಣ್ಣು ಬಿದ್ದ ಮೇಲೆ ನಿಧಾನವಾಗಿ ಆ ಸಣ್ಣ ಪುಟ್ಟ ಸಾಲ ಕೊಡುವ ಮೂಲಕವಾಗಿನೇ ಅವರ ಜಮೀನನ್ನ ಕಬಳಿಸುವಂತ ಒಂದು ಪ್ರಯತ್ನಗಳು ನಡೆದಿವೆ. ಮತ್ತು ಅದೆಷ್ಟೋ ಬುಡಕಟ್ಟು ಜನರು ತಮ್ಮ ಭೂಮಿಯನ್ನ ಬೇರೆಯವರಿಗೆ ಒಂದು ಮಾರಿಕೊಳ್ತಕ್ಕಂಥ ಒಂದು ಸ್ಥಿತಿಯೂ ಕೂಡ ಅವರಿಗೆ ಬಂದಿದೆ. ಹೀಗಾಗಿ ಪ್ರತಿ ವರ್ಷದ ವರ್ಷಕ್ಕೆ ಬುಡಕಟ್ಟು ಜಮೀನು ಎನ್ನುವಂಥದ್ದು ಆ ಉಳ್ಳವರ ಪಾಲಾಗ್ತಾ ಇದೆ. ಹಾಗಾಗಿ ಅವರು ವಿಶೇಷವಾಗಿ ಆ ಕೃಷಿ ಭೂಮಿ ಮತ್ತು ಭೂರಹಿತರಾಗ್ತಕ್ಕಂಥ ಒಂದು ಸ್ಥಿತಿ ಇವತ್ತು ಆ ಬುಡಕಟ್ಟು ಸಮಾಜಕ್ಕೆ ಒದಗಿ ಬಂದಿರ್ತಕ್ಕಂಥದ್ದನ್ನ ನಾವು ಕಾಣುವಂಥದ್ದು. ಹಾಗೇನೆ ಒಂದು ನೀರಾವರಿ ಉದಾಹರಣೆಗೆ ಅಭಿವೃದ್ಧಿ ಹೆಸರಿನಲ್ಲಿ ಸೇತುವೆ ಕಟ್ಟುವಂಥದ್ದು, ರಸ್ತೆ ಸಂಪರ್ಕ ಮಾಡುವಂಥದ್ದು, ವಿದ್ಯುತ್ ವಲಯಗಳನ್ನಾಗಿ ಮಾಡುವಂಥದ್ದು, ಪ್ರವಾಸಿ ತಾಣಗಳನ್ನಾಗಿ ಮಾಡುವಂಥದ್ದು ಇವೆ. ಇವೆಲ್ಲವೂ ಕೂಡ ಬುಡಕಟ್ಟುಗಳನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅದನ್ನೇ ನಂಬಿಕೊಂಡಿರ್ತಕ್ಕಂಥ ಜನ ಇವತ್ತು ಆಶ್ರಯ ಇಲ್ಲದೆ ಅಥವಾ ಉದ್ಯೋಗ ಇಲ್ಲದೆ ಎಲ್ಲೋ ಅಲೆದಾಡತಕ್ಕಂಥ ಒಂದು ಸ್ಥಿತಿ ಬಂದಿರುವಂತದ್ದನ್ನ ನಾವು ಗುರುತಿಸುವಂಥದ್ದು. ಹೀಗಾಗಿ ಇವತ್ತು ಆರ್ಥಿಕ ಸಮಸ್ಯೆಯಿಂದ ಅವರು ಬುಡಕಟ್ಟು ಸಮಾಜಗಳು ನರಳದೆ ಇದೆ. ನಿರ್ದಿಷ್ಟವಾಗಿ ಒಂದು ಗೌರವಿತವಾಗಿರ್ತಕ್ಕಂಥ ಒಂದು ಆದಾಯ ತರ್ತಕ್ಕಂಥ ಯಾವುದೇ ಮೂಲಗಳಿಲ್ಲ, ದುಡಿಮೆಗಳಿಲ್ಲದೆ ಅವರು ಇವತ್ತು ಪರಿತಪಿಸುವಂತದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ನೆಕ್ಸ್ಟ್ ಅದರಲ್ಲೇ ಮತ್ತೊಂದು ವಿಷಯ ಏನಂತಂದ್ರೆ ಸಾಲ ಬಾಧೆ ಅಥವಾ ಋಣ ಬಾಧೆ ಅಂತ ಕರಿತೀವಿ ನಾವು. ವಿವಾಹ ಆಗಿರ್ಬೋದು ಅಥವಾ ಯಾವುದಾದ್ರೂ ಅಂತ್ಯ ಸಂಸ್ಕಾರಕ್ಕಾಗಿ ಆಗಿರ್ಬೋದು ಅಥವಾ ಒಂದು ಜನನದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅನೇಕ ತರದ ಕಾಯಿಲೆಗಳು ಬರ್ಬೋದು ಮತ್ತು ಭೂಮಿ ಉಳುಮೆ ಮಾಡ್ಲಿಕ್ಕೆ ಹಣದ ಅಗತ್ಯತೆ ಬರ್ಬೋದು. ಅಂತ ಸಂದರ್ಭದಲ್ಲಿ ತಮ್ಮ ಜಮೀನಿನ ಮೇಲೆ ಅವರು ಸಾಲವನ್ನು ಮಾಡ್ತಾರೆ. ಆದ್ರೆ ಸರಿಯಾದ ಬೆಳೆಗೆ ಬೆಲೆ ಬರದಿರುವ ಕಾರಣಕ್ಕ ಮತ್ತು ಸರಿಯಾಗಿ ಬೆಳೆ ಬಾರದೇ ಇರುವ ಕಾರಣಕ್ಕೂ ಕೂಡ ಅಲ್ಲಿ ಅವರು ತುಂಬಾ ನಷ್ಟವನ್ನ ಅನುಭವಿಸುವಂತ ಒಂದು ಸ್ಥಿತಿಯನ್ನ ಕಾಣುವಂಥದ್ದು ಮತ್ತು ಅಡವಿಟ್ಟಿರ್ತಕ್ಕಂಥ ಜಮೀನನ್ನ ಪಡೆದುಕೊಳ್ಳದೇ ಆಗಿರ್ತಕ್ಕಂಥ ಒಂದು ಸ್ಥಿತಿಯನ್ನ ಕಾಣುವಂಥದ್ದು. ವಿಶೇಷವಾಗಿ ಮಧ್ಯವರ್ತಿಗಳ ಒಂದು ಕೈವಾಡದಿಂದ ಅವರ ಭೂಮಿ ಎನ್ನುವಂಥದ್ದು ಶ್ರೀಮಂತರ ಪಾಲಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣುವಂಥದ್ದು. ಹಾಗಾಗಿ ಇವತ್ತು ಕೂಡ ಆ ಬುಡಕಟ್ಟು ಸಮೂಹಗಳು ಸಾಲವನ್ನ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಇವತ್ತು ಕೂಡ ಋಣಭಾರ ಎನ್ನುವಂಥದ್ದು ಅವ್ರ ಮೇಲೆ ಇರುವಂತದ್ದನ್ನ ನಾವಿಲ್ಲಿ ಕಾಣ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡುವಂಥದ್ದು. ಇನ್ನು ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ ಅಂದ್ರೆ ಅರಣ್ಯವನ್ನೇ ನಂಬಿರುವಂತ ಜನ ಅರಣ್ಯ ಉತ್ಪನ್ನ ಜನ್ಯಗಳನ್ನೇ ಸಂಗ್ರಹ ಮಾಡಿ ಅದರಿಂದಲೇ ಬದುಕನ್ನ ಕಟ್ಕೊಳ್ತಕ್ಕಂತ ಜನ ಇವತ್ತೇನಾಗಿದೆ ಅಂತಂದ್ರೆ ಬೀದಿಗೆ ಬರ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಇನ್ನೊಬ್ಬರ ಒಂದು ಹತ್ತಿರ ಹೋಗಿ ಕೈ ಚಾಚುವಂತ ಒಂದು ಸ್ಥಿತಿ ಅವ್ರಿಗೆ ಬಂದಿದೆ. ಉದಾಹರಣೆಗೆ ಅವರು ವಿಶೇಷವಾಗಿ ಕಾಡನ್ನೇ ನಂಬಿಕೊಂಡಿರ್ತಕ್ಕಂಥ ಜನ ಒಂದು ಗೃಹ ನಿರ್ಮಾಣ ಮಾಡುವಂಥದ್ದು,
ಆಹಾರ ಸಂಗ್ರಹಣೆ ಮಾಡುವಂಥದ್ದು, ಬೇಟೆಗಳನ್ನ ಮಾಡುವಂಥದ್ದು, ಅಥವಾ ಕಟ್ಟಡಗಳನ್ನ ಕಟ್ಕೊಳ್ತಕ್ಕಂಥದ್ದು, ಔಷಧಿಗಳನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಮಾರಾಟ ಮಾಡಿ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು, ಇವೆಲ್ಲವಕ್ಕೂ ಕೂಡ ಅವರು ಅರಣ್ಯವನ್ನೇ ನಂಬಿಕೊಂಡಿದ್ರು. ಅದು ಇವತ್ತೇನಾಗಿದೆ ಅಂತಂದ್ರೆ ಕೆಲವು ಮಧ್ಯವರ್ತಿಗಳ ಹಾವಳಿ, ಕೆಲವು ಜನರ ಒಂದು ಕುಹಕ ನೀತಿ ಮತ್ತು ಇವರ ಲಾಭವನ್ನ ಅಂದ್ರೆ ಕಡಿಮೆ ದುಡ್ಡಿಗೆ ಅದನ್ನ ಕೊಂಡುಕೊಂಡು ಅವರು ಹೆಚ್ಚು ಲಾಭವನ್ನ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅಲ್ಲಿ ಸಾಕಷ್ಟು ತರದ ಒಂದು ನಷ್ಟಗಳು ಕೂಡ ಆಗ್ತವೆ. ಅವೆಲ್ಲ ನಷ್ಟಗಳು ಈ ಬುಡಕಟ್ಟು ಸಮೂಹಗಳ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೊರೆ. ಹಾಗಾಗಿ ಆರ್ಥಿಕ ಚಟುವಟಿಕೆ ಮತ್ತು ಅರಣ್ಯ ರಕ್ಷಣೆ ಎನ್ನುವಂಥದ್ದು ಇವತ್ತು ಇಲ್ವೇ ಆಗಿದೆ. ಈ ಹಿಂದೆ ಅರಣ್ಯದ ಸಂಪೂರ್ಣ ಸಂರಕ್ಷಣೆ, ಅರಣ್ಯದ ಬದುಕು, ಇಡೀ ಅರಣ್ಯ ಅವ್ರಿಗೆ ಸೇರಿತ್ತು. ಆದ್ರೆ ಬ್ರಿಟಿಷರು ಬಂದ ಮೇಲೆ ಹಕ್ಕು ಮತ್ತು ಕಾಯ್ದೆಗಳನ್ನು ತಂದ ಮೇಲೆ ಆ ಅರಣ್ಯಕ್ಕೆ, ಆ ಅರಣ್ಯದ ಮೇಲಿನ ಹಕ್ಕು ಬುಡಕಟ್ಟು ಜನರಿಗೆ ಹಿಂದೆ ಹೋಯಿತು. ಈ ಕಾರಣಕ್ಕಾಗಿ ನಾವು ಇವತ್ತು ನೆರೆ ಸಂತ್ರಸ್ತರಂತೆ ಬದುಕುವಂತ ಸ್ಥಿತಿ ಅಥವಾ ಇನ್ನೊಬ್ಬರ ಮರ್ಜಿಯಲ್ಲಿ ಅಥವಾ ಬೇಡುವಂತ ಒಂದು ಸ್ಥಿತಿಯಲ್ಲಿ ನಾವು ಕಾಣುವಂಥದ್ದು. ಇವತ್ತು ಕೂಡ ಇಡೀ 5,000ಕ್ಕೂ ಹೆಚ್ಚು ಬುಡಕಟ್ಟು ಗ್ರಾಮಗಳಿವೆ. ಆ ಬುಡಕಟ್ಟು ಗ್ರಾಮಗಳಲ್ಲಿ ಅನೇಕ ತರದ ಒಂದು ಆ ದೋಷದಿಂದ ಕೂಡಿರ್ತಕ್ಕಂಥ ಒಂದು ಬದುಕು, ಸಾಕಷ್ಟು ತರದ ಒಂದು ನಷ್ಟ, ಯಾವುದೇ ತರದ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಾವು ಕಾಣುತ್ತೇವೆ. ಹೀಗಾಗಿ ಇವೆಲ್ಲವೂ ಕೂಡ ಇವತ್ತು ನಾವು ಅವನ್ನ ಒಂದು ಅಳಿವಿನ ಅಂಚಿಗೆ ತಳ್ಳಿರ್ತಕ್ಕಂಥದ್ದು. ಮತ್ತೆ ಆರ್ಥಿಕ ಸಮಸ್ಯೆಗಳಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅಂಶ ಏನಂತಂದ್ರೆ ಹಿಂದುಳಿದ ಬೇಸಾಯ ಪದ್ಧತಿಗಳು. ಇಲ್ಲಿ ಸುಧಾರಿತ ತಳಿಯ ಬೀಜಗಳು, ಗೊಬ್ಬರಗಳು ಅಥವಾ ನವಯಂತ್ರಗಳು, ಹೊಸ ಯಂತ್ರಗಳು, ಹೊಸ ತಂತ್ರಗಳ ಮೂಲಕವಾಗಿನೇ ಕಡಿಮೆ ಅವಧಿಯಲ್ಲಿ ಹೆಚ್ಚು ಬೆಳೆಯನ್ನು ತೆಗಿತಕ್ಕಂಥದ್ದು ಇವತ್ತಿನ ಒಂದು ಗುಣಧರ್ಮ. ಆದ್ರೆ ಈಗೇನಾಗಿದೆ ಅಂತಂದ್ರೆ ಬುಡಕಟ್ಟು ಜನರಿಗೆ ಸರಿಯಾಗಿರ್ತಕ್ಕಂಥ ಒಂದು ದವಸ ಧಾನ್ಯಗಳು ಅಥವಾ ಬೀಜಗಳ ಅಥವಾ ಔಷಧಿಗಳ ಅಥವಾ ಹೊಸ ತಳಿಗಳ ಜ್ಞಾನ ಇರ್ತಕ್ಕಂಥದ್ದು. ಇವರ ಕೃಷಿ ಅಥವಾ ವ್ಯವಸಾಯ ಎನ್ನುವಂಥದ್ದು ಕೇವಲ ಹೊಟ್ಟೆಪಾಡಿನ ಕೃಷಿ ಆಗಿರುವಂಥದ್ದು. ಸೊ ಹಾಗಾಗಿ ಇವರು ನಷ್ಟವನ್ನ ಅನುಭವಿಸುವಂತ ಒಂದು ಸಂದರ್ಭವನ್ನ ನಾವು ಹೆಚ್ಚು ಕಾಣುವಂಥದ್ದು. ಹಾಗೇನೆ ಈ ಭೂಮಿ ಎನ್ನುವಂಥದ್ದು ಹಿಂದುಳಿದ ಒಂದು ಬೇಸಾಯ ಪದ್ಧತಿ ಅವರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ತರಬೇತಿ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಆ ಬುಡಕಟ್ಟು ಸಮಾಜಗಳು ನೋವುಗಳನ್ನ ಅನುಭವಿಸುವಂತ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣುವಂಥದ್ದು. ಇಷ್ಟು ಸಾಮಾಜಿಕ ಸಮಸ್ಯೆಗಳು. ನೀವೇ ಕೇಳ್ತಾರೆ ಬುಡಕಟ್ಟುಗಳ ಯಾವ್ದಾದ್ರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ ಅಂತಂದ್ರೆ ಹಿಂದುಳಿದ ಬೇಸಾಯ ಪದ್ಧತಿ ಅಥವಾ ಒಂದು ಭೂಮಿ ಬೇರೆಯವರಿಗೆ ಹಸ್ತಾಂತರ ಆಗ್ತಕ್ಕಂಥ ಒಂದು ಸಮಸ್ಯೆ, ಕೂಲಿಗಾಗಿನೇ ಬೇಡುವಂತ ಒಂದು ಸಮಸ್ಯೆ, ಇವೆಲ್ಲವೂ ಕೂಡ ಬುಡಕಟ್ಟುಗಳ ಸಮಸ್ಯೆಗಳು. ಇನ್ನು 5ನೇದಾಗಿ ಶೈಕ್ಷಣಿಕ ಸಮಸ್ಯೆಗಳು. ನಮ್ಮ ದೇಶದಲ್ಲಿ ವಿಶೇಷವಾಗಿ ಅನಕ್ಷರತೆಯ ಸಂಖ್ಯೆ ಎನ್ನುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ, ಅದಕ್ಕೂ ಮತ್ತೆ ಬುಡಕಟ್ಟು ಸಮಾಜಗಳಲ್ಲಿ ಹೆಚ್ಚಿದೆ, ಅಲೆಮಾರಿಗಳಲ್ಲಿ ಇನ್ನೂ ಹೆಚ್ಚಿದೆ. ಅಂದ್ರೆ ಇಲ್ಲಿ ಶಿಕ್ಷಣ ಕಲಿತಕ್ಕಂತ ಒಂದು ಅವಕಾಶಗಳಿಲ್ಲ. ಕಾರಣ ಯಾಕೆಂತಂದ್ರೆ ಅವ್ರಿಗೆ ಆ ತರದ ಒಂದು ವಾತಾವರಣವೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬುಡಕಟ್ಟು ಅಥವಾ ಬಹುದೊಡ್ಡ ಬೆಟ್ಟ ಗುಡ್ಡಗಳಲ್ಲಿ ಅವರು ವಾಸ ಮಾಡೋದ್ರಿಂದ ಆ ಬೆಟ್ಟ ಗುಡ್ಡ ಸ್ಥಳಗಳಿಗೆ ಹೋಗಿ ಪಾಠ ಮಾಡುವಂಥದ್ದು ಅಥವಾ ಶಿಕ್ಷಣವನ್ನ ಅಥವಾ ಸಾಕ್ಷರತೆಯನ್ನ ಕಲಿಸುವಂತದ್ದಕ್ಕೆ ಯಾರೂ ಕೂಡ ಹೆಚ್ಚು ಮನಸ್ಸನ್ನ ಮಾಡ್ತಾ ಇಲ್ಲ ಎನ್ನುವಂಥದ್ದು ಬಹುಮುಖ್ಯ. ಹಾಗೇನೆ ಅದೆಷ್ಟೋ ಬುಡಕಟ್ಟುಗಳಲ್ಲಿ ಇನ್ನೂ ಕೂಡ ಆಡು ಭಾಷೆಗಳಿವೆ, ಲಿಪಿ ಇಲ್ಲದೆ ಇರತಕ್ಕಂಥ ಭಾಷೆಗಳು. ಹಾಗಾಗಿ ಅವರ ಲಿಪಿಯಲ್ಲಿಯೇ ನಾವು ಶಿಕ್ಷಣವನ್ನು ನೀಡಬೇಕಾಗಿರೋದ್ರಿಂದ ಹೆಚ್ಚು ಅರ್ಥ ಆಗ್ಬೇಕಾಗ ಕಾರಣಕ್ಕಾಗಿನೇ ಇನ್ನು ಲಿಪಿನೇ ಕಂಡಿರ್ತಕ್ಕಂಥದ್ದು ನಮ್ಮ ಕೈಲಿನ ಆಗಿಲ್ಲ ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ 2011ರ ಜನಗಣತಿಯ ಪ್ರಕಾರ 29.6% ಮಾತ್ರ ಒಂದು ಶಿಕ್ಷಣದ ಒಂದು ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಇನ್ನು ಸಾಕಷ್ಟು ಮಂದಿ ಇದರಿಂದ ವಂಚಿತರಾಗಿದ್ದಾರೆ. ಶೈಕ್ಷಣಿಕ ಒಂದು ಮಾಧ್ಯಮದಿಂದ ಅವರೆಲ್ಲರೂ ಕೂಡ ವಂಚಿತರಾಗಿದ್ದಾರೆ. ಇದಕ್ಕೆ ಬಡತನ ಮತ್ತು
ಇತರೆಯವರಿಂದ ಆಗ್ತಕ್ಕಂಥ ಒಂದು ಶೋಷಣೆ ಮುಕ್ತವಾಗಲು ಇವರಿಗೆ ಬಹುಮುಖ್ಯವಾಗಿ ಬೇಕು. ಮತ್ತು ಗೈರು ಹಾಜರಿ, ಬಡತನ ಇರೋದ್ರಿಂದ ಗೈರು ಹಾಜರಿ ಮತ್ತು ಅವೈಜ್ಞಾನಿಕ ಬದುಕನ್ನ ರೂಢಿಸಿಕೊಂಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಹೋಗ್ಬೇಕು ಅಂತಂದ್ರೆ, ಮತ್ತು ಪೂರೈಕೆ ಶೈಕ್ಷಣಿಕ ಸಂಸ್ಥೆಗಳು ಇಲ್ಲದೆ ಇರ್ತಕ್ಕಂಥದ್ದು, ಮತ್ತು ಪ್ರತಿ ಬುಡಕಟ್ಟುಗಳು ಎಲ್ಲಿ ವಾಸ ಮಾಡ್ತಾವೋ ಅಲ್ಲೆಲ್ಲ ಹೋಗಿ ಒಂದು ವಿಶೇಷ ಸೌಲಭ್ಯವನ್ನು ಕಲ್ಪಿಸ್ಲಿಕ್ಕೆ ಮತ್ತು ಕೂಡ ನಮಗೆ ಸಾಧ್ಯ ಆಗ್ತಿಲ್ಲ. ಕಾರಣ ಯಾಕಂತಂದ್ರೆ ಭಾರತ ಎನ್ನುವಂಥದ್ದು ಬಹುದೊಡ್ಡ ದೇಶ, ಸಾಕಷ್ಟು ಜನಸಂಖ್ಯೆ ಇರುವಂತ ದೇಶ. ಇನ್ನು ಮೂಲಭೂತ ಸಮಸ್ಯೆಗಳೇ ನಮಗೆ ಸಾಕಷ್ಟಿವೆ. ಎಷ್ಟೋ ಜನ ಊಟ ಅಥವಾ ನೀರು, ವಸತಿ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಣ ಸಿಗುವಂಥದ್ದು ಕೂಡ ಇನ್ನೂ ದುಬಾರಿ ಆಗಿರ್ತಕ್ಕಂಥ ಒಂದು ಸ್ಥಿತಿಯನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಇವರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಎನ್ನುವಂಥದ್ದು. ಇನ್ನು ಲೇವಿ ದೇವಿಗಾರರಿಂದ ಶೋಷಣೆ ಅಂತ ಕರಿತೀವಿ ನಾವು. ಲೇವಿ ದೇವಿಗಾರರು ಯಾಕೆ ಶೋಷಣೆ ಆಗ್ತಾ ಇದೆ ಅಂದ್ರೆ, ವಿಶೇಷವಾಗಿ ಬುಡಕಟ್ಟು ಜನರ ಅಗತ್ಯಕ್ಕೆ ತಕ್ಕ ಹಾಗೆ ಹಣವನ್ನ ಕೊಡುವಂತದ್ದು, ನೇರವಾಗಿ ಸಂಪರ್ಕಕ್ಕೆ ಸಿಗುವಂತದ್ದು ಲೇವಿ ದೇವಿಗಾರರು. ಸ್ಥಳೀಯವಾಗಿರುವಂತ ಒಂದು ಜನ, ಏನು ಬಡ್ಡಿ ವ್ಯವಹಾರಿಗಳು ಅಥವಾ ಮಧ್ಯಮವರ್ತಿಗಳು ಅಂತ ಕರೀತೀವಿ. ಮಧ್ಯಮವರ್ತಿಗಳ ಮೂಲಕ ಲೇವಿ ದೇವಗಾರರ ಪರಿಚಯ ಆಗಿ ನಮ್ಮಲ್ಲಿರ್ತಕ್ಕಂಥ ಮನೆಯನ್ನು ಅಥವಾ ಜಮೀನನ್ನ ಅಡವಿಟ್ಟು ಸಾಲ ತರುವಂತ ಒಂದು ಸ್ಥಿತಿ. ಸೊ ಹಾಗಾಗಿ ಲೇವಿ ದೇವಿಗಾರರಿಂದ ಒಂದು ಶೋಷಣೆ ಅಂದ್ರೆ ಕಡಿಮೆ ದುಡ್ಡನ್ನು ಕೊಟ್ಟು ಹೆಚ್ಚು ಬಡ್ಡಿಯನ್ನ ಕೀಳುವಂಥದ್ದು. ಆ ಬಡ್ಡಿ ಕಟ್ಟಕ್ಕಾಗದೆ ಅನೇಕ ಜನ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ತಮ್ಮ ಜಮೀನನ್ನ ಸಾಲ ಕೊಟ್ಟಿರ್ತಕ್ಕಂಥವ್ರಿಗೆ ಬರೆದು ಕೊಡ್ತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ನಾವಿಲ್ಲಿ ಕಾಣುವಂಥದ್ದನ್ನ ಇಲ್ಲಿ ಕಾಣ್ತಕ್ಕಂಥದ್ದು. ಹೀಗೆ ಒಂದು ಬಡತನ ಆಗಿರ್ಬೋದು, ಕಾನೂನಿನ ಒಂದು ರಕ್ಷಣೆ ಅಂದ್ರೆ ಯಾವ ರೀತಿಯಾಗಿ ನಾವು ಒಂದು ಪಡಿಲಿಕ್ಕೆ ಸಾಧ್ಯತೆ ಇದೆ, ಸಾಂಸ್ಥಿಕ ಹಣಕಾಸು ಅಥವಾ ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆಯ ಮೂಲಕವಾಗಿನೇ ಅವರಿಗೆ ಸರಿಯಾದ ರೀತಿಯ ಒಂದು ಮಾರ್ಗದರ್ಶನ, ಅಥವಾ ಯಾವ ರೀತಿಯಾಗಿ ಸಾಲವನ್ನು ಪಡಿಬೇಕು ಅಥವಾ ಸಾಲವನ್ನು ಯಾವ ರೀತಿ ನೇರವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿರ್ತಕ್ಕಂಥದ್ದು, ಮತ್ತು ಸರ್ಕಾರ ಮತ್ತು ಬ್ಯಾಂಕುಗಳ ಮೂಲಕವಾಗಿನ ಅಧಿಕಾರಿಗಳ ಅಸಡ್ಡೆ. ಅಂದ್ರೆ ಕಾರಣ ಯಾಕೆ? ಇಲ್ಲಿ ತಿಳಿದಂತವರು ಅಥವಾ ಶಿಕ್ಷಣವಂತರ ಸಾಲ ತೆಗೆದುಕೋಬೇಕಾದ್ರೆ ಅನೇಕ ತರದ ಒಂದು ನಿಯಮಗಳು, ದಾಖಲೆಗಳು ಬೇಕಾಗುತ್ತವೆ. ಇಲ್ಲಿ ಬುಡಕಟ್ಟು ಜನರಿಗೆ ಆ ಬಗ್ಗೆ ಒಂದು ಮಾಹಿತಿ ಇಲ್ಲ, ಒಂದು ಮಾರ್ಗದರ್ಶನ ಇಲ್ಲ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ಸಾಲವನ್ನು ಪಡ್ಕೋಬೇಕು ಎನ್ನುವಂತ ಅನೇಕ ಮಾಹಿತಿನೇ ಗೊತ್ತಿಲ್ಲ. ಮತ್ತು ಬ್ಯಾಂಕ್ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಆ ತರದ ಒಂದು ಆಸಕ್ತಿಗಳಿಲ್ಲ. ಅವ್ರಿಗೆ ತರಬೇತಿ ಕೊಟ್ಟು, ಮಾಹಿತಿ ಕೊಟ್ಟು, ಸಾಲ ಕೊಟ್ಟು ಅವ್ರನ್ನ ಬೇಗ ಅಭಿವೃದ್ಧಿ ಮಾಡಬೇಕು ಎನ್ನುವಂಥದ್ದು. ಮತ್ತು ಕಾರಣ ಏಕೆಂತಂದ್ರೆ ಸೀಮಿತ ಒಂದು ಫಲ, ಅಂದ್ರೆ ಕಡಿಮೆ ಫಲ ಇದ್ದು ಅವಕಾಶಕ್ಕಾಗಿ ಸಾಕಷ್ಟು ಜನ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಕೊರತೆ ಅಂತ ನಾವು ಕರಿತೀವಿ ನಾವು. ಅಂದ್ರೆ ಕೊರತೆ ಬಹಳಷ್ಟಿದೆ, ಅಪೇಕ್ಷಿತರ ಸಂಖ್ಯೆ ಹೆಚ್ಚಿದೆ, ಆದ್ರೆ ಸಿಗುವಂತ ಫಲ ಮಾತ್ರ ತುಂಬಾ ಕಡಿಮೆ ಎನ್ನುವಂಥದ್ದು. ಅದರ ಜೊತೆಗೆ ಇವತ್ತು ಕೂಡ ಯಾವುದೇ ಭದ್ರತೆ ಇಲ್ಲದೇನೆ ಬುಡಕಟ್ಟು ಜನರಿಗೆ ಸಾಲವನ್ನು ಕೊಡ್ಲಿಕ್ಕೆ ಯಾವುದೇ ಬ್ಯಾಂಕ್ಗಳು ಮುಂದೆ ಬರದೇ ಇರತಕ್ಕಂಥದ್ದು. ಅದಕ್ಕೆ ಗ್ಯಾರಂಟಿಯಾಗಿ ಕೇಳ್ತಾರೆ, ಏನಾದ್ರು ಅಡಮಾನ ಸಾಲ ಅಂತ ನಾವು ಕರಿತೀವಿ. ಯಾವ್ದಾದ್ರು ಆಸ್ತಿ ಪತ್ರಗಳನ್ನು, ಬಂಗಾರಗಳನ್ನು, ಮನೆಗಳನ್ನು ಬರ್ಕೊಟ್ರೆ ಮಾತ್ರ ಅಲ್ಲಿ ಸಾಲವನ್ನು ನೀಡುವಂತ ಒಂದು ಪದ್ಧತಿ, ಅದು ಬ್ಯಾಂಕಿಂಗ್ ಶೈಲಿ. ಆದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳಾಗ್ಲಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಆಸ್ತಿ ಪತ್ರಗಳಾಗ್ಲಿ ಇವ್ರ ಹತ್ರ ಇರುವುದಿಲ್ಲ. ಹೀಗಾಗಿನೇ ಇವರು ಇವತ್ತು ಶೋಷಣೆಗೆ ಒಳಗಾಗ್ತಕ್ಕಂಥವ್ರು. ಹಾಗೇನೆ ಒಂದು ಉದ್ಯೋಗ ಅವಕಾಶಗಳು ಕಡಿಮೆ ಇವರಿಗೆ. ಅಂದ್ರೆ ದುಡಿಮೆ ಇತ್ತು ಅಂತಂದ್ರೆ ಇವ್ರು ಯಾರ ಹತ್ತಿರ ಕೂಡ ಸಾಲ ಕೇಳಿರ್ತಕ್ಕಂಥ ಒಂದು ಸ್ಥಿತಿ ಬರಲ್ಲ. ಸೊ ನಿರುದ್ಯೋಗಿಗಳು ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಅನುಭವಿಸ್ತಕ್ಕಂಥವ್ರು. ಹಾಗಾಗಿ ಆ ಲೇವಿ ದೇವಿಗಾರರ ಒಂದು ಜಾಲದಲ್ಲಿ ಸಿಲುಕಿಕೊಂಡು ಜೀವನ ಪೂರ್ತಿ ಜೀತದಾಳಗಳಲ್ಲಿ ದುಡಿತಕ್ಕಂಥದ್ದು, ಸಾಲವನ್ನು ತೀರಿಸುವಂಥದ್ದು, ಆ ಮೂಲಕವಾಗಿ ಮಕ್ಕಳನ್ನ ಸರಿಯಾಗಿ ಓದಕ್ಕೆ ಆಗದೇ ಇರತಕ್ಕಂಥದ್ದು, ಅಥವಾ ತಮ್ಮ ಆರೋಗ್ಯದ ಮೇಲೆ
ಬೇರೆ ತರದ ಒಂದು ಗಂಭೀರವಾಗಿರ್ತಕ್ಕಂಥ ಆ ಸವಾಲುಗಳು ಬೀರುವಂತದ್ದನ್ನ ಇಲ್ಲಿ ನಾವು ಗಮನಿಸುವಂಥದ್ದು. ಸೊ ಹೀಗೆ ಇವೆಲ್ಲವೂ ಕೂಡ ಒಂದು ಸಾಕಷ್ಟು ಸಮಸ್ಯೆಗಳನ್ನ ನಾವು ಕಾಣುವಂಥದ್ದು. ನೆಕ್ಸ್ಟ್ ಇಲ್ಲಿ ಆರೋಗ್ಯ ಸಮಸ್ಯೆಗಳು ಅಂತ ಕರಿತೀವಿ ನಾವು. ಆರೋಗ್ಯಕ್ಕೆ ಸಂಬಂಧಿಸಿದಂತ ಒಂದು ಸಮಸ್ಯೆಗಳು ಇವರಿಗೆ ವಿಶೇಷವಾಗಿ ಬುಡಕಟ್ಟು ಜನರಿಗೆ, ಅದಾಗಿಯೂ ಕೂಡ ಸಾಮಾನ್ಯ ಜನರು ಕೂಡ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಅಥವಾ ಊಟ ಅಂದ್ರೆ ಹೇಗಿರಬೇಕು ಎನ್ನುವಂತ ಒಂದು ಪದ್ಧತಿಯಲ್ಲಿ ಎಷ್ಟೋ ಜನರಿಗೆ ಆ ತರದ ಒಂದು ಅವಕಾಶಗಳಿಲ್ಲ. ಕೇವಲ ಹೊಟ್ಟೆ ತುಂಬಬೇಕಷ್ಟೇ, ಅದರಲ್ಲಿ ಪೌಷ್ಟಿಕ ಅಂಶ ಇರುತ್ತೋ ಅಥವಾ ಶುದ್ಧವಾಗಿರ್ತಕ್ಕಂಥ ನೀರು ಅಥವಾ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿನೋ ಅಥವಾ ಆಹಾರ ಪದಾರ್ಥಗಳು ನಮಗೆ ಯಾವ್ಯಾವ ಗೊತ್ತಿಲ್ಲ, ಹೊಟ್ಟೆ ತುಂಬಬೇಕಷ್ಟೇ. ಈ ತರ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣುವಂಥದ್ದು. ಹಾಗಾಗಿ ಬುಡಕಟ್ಟು ಜನರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದೆಷ್ಟೋ ಸಣ್ಣ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರನ್ನ ಕೊಂಡು ತಂದು ಅಥವಾ ನೀರಿಗಾಗಿನೇ ಸುಮಾರು ಕಿಲೋಮೀಟರ್ ನಡ್ಕೊಂಡು ಹೋಗಿ ಪ್ರಾಣಿ ಪಕ್ಷಿಗಳ ಒಂದು ಕ್ರೂರ ಮೃಗಕ್ಕೆ ಹತ್ಯೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೀರಿಗಾಗಿನೇ ಸತ್ತಿರ್ತಕ್ಕಂಥ ಅನೇಕ ಜನರನ್ನ ನಾವು ಕಾಣುವಂಥದ್ದು. ಮತ್ತು ವಿಶೇಷವಾಗಿ ಇವರಿಗೆ ಆಹಾರದ ಅಭಾವ ಅಂತ ಕಾಣ್ತೀವಿ. ವಿಶೇಷ ಪೌಷ್ಟಿಕ ಆಹಾರ, ಒಂದು ಪೌಷ್ಟಿಕ ಆಹಾರ ದೇಹಕ್ಕೆ ಬಹಳಷ್ಟು ಮುಖ್ಯ. ಆದ್ರೆ ಇವರು ಕೇವಲ ಗೆಡ್ಡೆ ಗೆಣಸು ಅಥವಾ ಬೇಟೆಯನ್ನು ಮಾಡಿ ಬದುಕ್ತಕ್ಕಂಥ ಮತ್ತು ಸಣ್ಣ ಪುಟ್ಟ ಸರ್ಕಾರದಿಂದ ಸಿಗ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಮೂಲಕ ಸಿಗ್ತಕ್ಕಂಥ ಒಂದು ಆಹಾರವನ್ನು ಮಾತ್ರ ತಿಂತಕ್ಕಂಥ ಹಣ್ಣು ಹಂಪಲಗಳು ಅಥವಾ ಅವರೇನು ಚಾಟ್ ಇದೆ, ಆರೋಗ್ಯದ ಚಾಟ್, ಆ ಪ್ರಕಾರವಾಗಿನೇ ಇವರಿಗೆ ಫುಡ್ ಎನ್ನುವಂಥದ್ದು ಇವತ್ತು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಆ ಪೌಷ್ಟಿಕ ಕೊರತೆಯಿಂದಲೇ ಅನೇಕ ಜನರ ಸಾವಿನ ಜೊತೆಗೆ ಮಕ್ಕಳ ಮರಣ, ಮಾತೃ ಮರಣ, ಅನೇಕ ಕಾಯಿಲೆಗಳನ್ನ, ಗಂಭೀರವಾಗಿರ್ತಕ್ಕಂಥ ಕಾಯಿಲೆಗಳನ್ನ ಎದುರಿಸುವಂತ ಈ ಜನ ಬುಡಕಟ್ಟು ಸಮಾಜ ಎನ್ನುವಂಥದ್ದು. ಹಾಗೆಯೇ ಅನೇಕ ಒಂದು ಸಾಂಕ್ರಾಮಿಕ ರೋಗಗಳು, ಯಾವ ವ್ಯಕ್ತಿಗೆ ಸಮತಟ್ಟವಾದ ಅಥವಾ ಸಮತೂಕವಾಗಿರ್ತಕ್ಕಂಥ ಒಂದು ಪೌಷ್ಟಿಕ ಆಹಾರ ಮತ್ತು ಶುದ್ಧವಾಗಿರ್ತಕ್ಕಂಥ ನೀರು, ಶುದ್ಧವಾಗಿರ್ತಕ್ಕಂಥ ಒಂದು ಗಾಳಿ, ಒಂದು ಶಿಕ್ಷಣ ಇತ್ತಂದ್ರೆ ಅಂತ ಮನುಷ್ಯನ ಕೂಡ ಒಂದು ಪರಿವರ್ತನೆ ಆಗ್ಲಿಕ್ಕೆ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಇವರಿಗೆ ಆ ತರದ ಒಂದು ಅವಕಾಶಗಳು ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಗಂಭೀರವಾಗಿರುವಂತ ಒಂದು ಸಮಸ್ಯೆಗಳನ್ನು ಇವರೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ದಾರೆ ಎನ್ನುವಂಥದ್ದು ಅನೇಕ ಸಂಶೋಧಕರು. ಸರ್ಕಾರ ಏನೆಲ್ಲ ಯೋಜನೆಗಳನ್ನ ತಂದಿದೆ, ಆದ್ರೆ ಆ ಯೋಜನೆಗಳ ಯಾವ ರೀತಿಯಾಗಿರುತ್ತವೆ, ಯಾವ ರೀತಿಯಾಗಿ ಪಡ್ಕೋಬೇಕು ಎನ್ನುವಂತ ಒಂದು ಮಾಹಿತಿ ಇವರಿಗೆ ಇನ್ನೂ ಕೂಡ ಸಿಗ್ತಾ ಇಲ್ಲ. ಮತ್ತು ಅವರನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ಕ್ಷೇತ್ರ, ಆಸಕ್ತಿಯಿಂದ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೂ ಆಗ್ತಾ ಇಲ್ಲ. ಮತ್ತು ಆದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಒಂದು ಅಸಡ್ಡೆ ಅಥವಾ ಅವರಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಥಿಂಕಿಂಗ್ ಏನಿದೆ ಅದು ಬಹಳಷ್ಟು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅಂದ್ರೆ ಬ್ಯಾಂಕಿಂಗ್ ಅಧಿಕಾರಿಗಳು ಅಂದ್ರೆ, ನಾಗರಿಕ ಸಮಾಜ ಅಂದ್ರೆ ಅವ್ರು ಮೋಸಗಾರರು ಎನ್ನುವಂತ ಒಂದು ಸ್ಥಿತಿ ಇನ್ನೂ ಅವ್ರ ಮನಸ್ಸಿನಲ್ಲಿದೆ. ಕಾರಣ ಏನಂತಂದ್ರೆ ಆ ರೀತಿಯಾಗಿ ಅವರೆಲ್ಲರೂ ಕೂಡ ಮೋಸ ಹೋಗಿದ್ದಾರೆ. ಹಾಗಾಗಿನೇ ಅವರೆಲ್ಲ ಆ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸುವಂಥದ್ದು. ಹೀಗಾಗಿ ಮಕ್ಕಳೇ, ನಿಮಗೆ ಇಲ್ಲಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು 5 ಅಂಕದ ಒಂದು ಪ್ರಶ್ನೆಯನ್ನು ನಿಮಗೆ ಅಲ್ಲಿ ಕೇಳುವಂಥದ್ದು. ಹಾಗಾಗಿ ನೀವು ಆ 5 ಅಂಕದ ಪ್ರಶ್ನೆಗೆ ಒಂದು ಸಾಕಷ್ಟು ಮಾಹಿತಿಯನ್ನ ನಾವು ನೀಡಿದ್ದೀವಿ. ಆ ಮಾಹಿತಿ ಪ್ರಕಾರವಾಗಿನೇ ನೀವೆಲ್ಲ ಈ 6 ಅಂಶಗಳನ್ನು ನೀವು ಬರಿಬೇಕಾಗುತ್ತೆ. ಬರೆದು ಒಳ್ಳೆ ಅಂಕಗಳನ್ನ, ಮತ್ತು ಕೆಲವು ಸಲ 1 ಅಂಕದ ಪ್ರಶ್ನೆಯನ್ನ ಇದೇ ಕಾನ್ಸೆಪ್ಟ್ ನಲ್ಲಿ ಕೇಳ್ತಾರೆ, 2 ಅಂಕದವರು ಕೇಳ್ತಾರೆ, 5 ಅಂಕದವರು ಕೇಳ್ತಾರೆ. ಉದಾಹರಣೆಗೆ ಯಾವುದಾದ್ರೂ 2 ಆರ್ಥಿಕ ಬುಡಕಟ್ಟು ಪಂಗಡಗಳ ಅಥವಾ ಪರಿಶಿಷ್ಟ ಪಂಗಡಗಳ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ, ಅಥವಾ ಪರಿಶಿಷ್ಟ ಪಂಗಡಗಳ ಯಾವುದಾದರೂ ಒಂದು ಸಮಸ್ಯೆಯನ್ನು ಹೆಸರಿಸಿ, ಅಥವಾ ಪರಿಶಿಷ್ಟ ಪಂಗಡಗಳ ಯಾವುದಾದರೂ 2 ಸಾಮಾಜಿಕ ಸಮಸ್ಯೆಗಳನ್ನು ಹೆಸರಿಸಿ,
ಪರಿಶಿಷ್ಟ ಪಂಗಡಗಳು ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಸಮಸ್ಯೆಯನ್ನು ಹೆಸರಿಸಿ, ಹಾಗೆಯೇ ಹೀಗೆ ದೇವಿಗಾರರ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಗಳು ಆ ಬುಡಕಟ್ಟು ಸಮೂಹಗಳ ಒಂದು ಸುತ್ತಲೂ ಕೂಡ ಇರುವಂಥವು. ಆ ಒಂದು ಜಾಲ ಅಥವಾ ಆ ಒಂದು ಕೋಟೆಯಿಂದ, ಅಂದ್ರೆ ಸಮಸ್ಯೆಗಳ ಕೋಟೆಯನ್ನ ಮೀರಿ ಇವತ್ತು ಕೂಡ ಅವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನೆಲ್ಲ ಇರಬಹುದು, ಸಾಮಾನ್ಯವಾಗಿ ಅಲ್ಲಿರುವಂತ ಒಂದು ಸ್ಥಿತಿಗತಿ ಇರಬಹುದು, ಅಥವಾ ನಮ್ಮ ಆಡಳಿತ ವ್ಯವಸ್ಥೆ ಇರಬಹುದು, ಅಥವಾ ಅಧಿಕಾರಿಗಳ ಒಂದು ಅಸಡ್ಡೆ ಇರಬಹುದು. ಇವತ್ತು ಕೂಡ ನಾವು ಅನೇಕ ಒಂದು ಸಮೀಕ್ಷೆಗಳನ್ನು ನೋಡಿದಾಗ ಯಾವುದೋ ಒಬ್ಬ ವೈದ್ಯ ಬುಡಕಟ್ಟು ಇರುವಂತ ಪ್ರದೇಶಕ್ಕೆ ಹೋಗಿ ತನ್ನ ವೈದ್ಯ ವೃತ್ತಿಯನ್ನ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಕೂಡ ನಗರದಲ್ಲಿನೇ ವಾಸ ಮಾಡಬೇಕು ಎನ್ನುವಂತ ಒಂದು ನಗರ ಅಪೇಕ್ಷೆಯನ್ನೇ ಪಡುವಂತವ್ರು. ಹಾಗೇನೆ ಶಿಕ್ಷಕರು ಹೋಗಿ ನೇರವಾಗಿ ಆ ಬುಡಕಟ್ಟು ಪ್ರದೇಶಗಳಲ್ಲಿ ಹೋಗಿ ಕಲಿಸ್ಲಿಕ್ಕೆ ಅವರು ಕೂಡ ಇಂಟ್ರೆಸ್ಟ್ ಪಡ್ತಾರೆ. ಅವರು ಕೂಡ ಒಂದು ನಗರದಲ್ಲಿ ಇರ್ಲಿಕ್ಕೆ ಇಂಟ್ರೆಸ್ಟ್ ಪಡ್ತಕ್ಕಂಥದ್ದು. ಹೀಗೆ ಅಧಿಕಾರಿಗಳು ಮತ್ತು ಶಾಲೆ ಅಥವಾ ಕಾಲೇಜುಗಳು ಅಥವಾ ಅನೇಕ ತರದ ಹಾಸ್ಟೆಲ್ಗಳಲ್ಲಿ ಈ ತರದ ಒಂದು ಸಮಸ್ಯೆಗಳ ಜೊತೆಗೆ ಕೆಲವೊಂದು ಭ್ರಷ್ಟಾಚಾರಗಳನ್ನ ನಾವು ಗುರುತಿಸುವಂಥದ್ದು ಮತ್ತು ಅವರಿಗೆ ಸರಿಯಾದ ರೀತಿ ಶಿಕ್ಷಣ ಇಲ್ಲದೆ ಇರತಕ್ಕಂಥದ್ದು, ಅದನ್ನ ಬೇರೆ ರೀತಿಯಾಗಿ ತಮ್ಮ ಲಾಭಕ್ಕೆ ಮಾಡಿಕೊಳ್ಳತಕ್ಕಂಥ ಒಂದು ಸ್ಥಿತಿಯನ್ನ ನಾವಿಲ್ಲಿ ಕಾಣುವಂಥದ್ದು. ಹೀಗಾಗಿ ಒಂದು ಬುಡಕಟ್ಟು ಪರಿಶಿಷ್ಟ ಪಂಗಡ ಇದೆ ಅಂತಂದ್ರೆ ಆ ಪರಿಶಿಷ್ಟ ಪಂಗಡ ನಾವು ಹೇಳ್ಕೊಳ್ತೀವಿ, ಹೆಮ್ಮೆಯಿಂದ ನಮ್ಮ ದೇಶದ ಅಥವಾ ನಮ್ಮ ಮೂಲ ನಿವಾಸಿಗಳು ಅಂತ ನಾವು ಹೇಳ್ಕೊಳ್ತೀವಿ. ಆದ್ರೆ ನಮ್ಮ ಮೂಲ ನಿವಾಸಿಗಳನ್ನ ನಾವು ದೂರ ಇಟ್ಟಿದ್ದೀವಿ. ನಾವೇನಿವತ್ತು ಮುಖ್ಯ ಪ್ರವಾಹ ಅಂತ ಕರಿತಿದ್ದೀವಿ, ಅಥವಾ ಸಮಾಜವು ಎಲ್ಲಾ ನಾಗರಿಕ ಸೌಲಭ್ಯಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆ ನಾಗರಿಕ ಸೌಲಭ್ಯಗಳಿಂದ ಅವರನ್ನ ವಂಚಿತರನ್ನಾಗಿ ಮಾಡಿದ್ದೀವಿ. ಅದೆಷ್ಟೋ ಅಧ್ಯಯನಗಳು ಹೇಳ್ತಾ ಇದೆ, ಅದೆಷ್ಟೋ ನೀತಿಗಳು ಬಂದಿದೆ, ಅದೆಷ್ಟೋ ಸರ್ಕಾರಗಳು ಸಾಕಷ್ಟು ಇವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ, ನಿಯಮಗಳನ್ನು ರೂಪಿಸ್ತಾರೆ. ಆದ್ರೆ ನಮಗೆ ಇವತ್ತು ಕೂಡ ಇವೆಲ್ಲ ಸೌಲಭ್ಯಗಳು ಅವರಿಗೆ ತಲುಪ್ತಾ ಇಲ್ಲ. ಆ ತಲುಪಿದ್ದೇ ಆದ್ರೆ ಅವರು ಕೂಡ ಅದರಲ್ಲಿ ಒಂದು ಆಸಕ್ತಿ ಆಗ್ಬೇಕು. ಆ ಆಸಕ್ತಿ ಬಂದ್ರೆ ಮಾತ್ರ ಯಾವುದೇ ಒಂದು ಸಮಾಜ ಒಂದು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೇ ಇದ್ರೆ ಆ ಪರಿವರ್ತನೆ ಎನ್ನುವಂಥದ್ದು ಆಗ್ಲಿಕ್ಕೆ ಬಹಳಷ್ಟು ಸಮಯಗಳು ಬೇಕು. ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತು ಅಂತ ಕರಿತೀವಿ. ಇವತ್ತು ಸಮಾಜ ನಾಗಲೋಟದಿಂದ ಓಡ್ತಾ ಇದೆ. ಆದ್ರೆ ಇವ್ರು ನೋಡಿದ್ರೆ ಅಕ್ಷರ ಪೂರ್ವ ಸಮಾಜ ಅಂತ ಕಾಣ್ತಿದ್ವಿ. ಅಕ್ಷರನೇ ಗೊತ್ತಿರತಕ್ಕಂಥ ಒಂದು ಸಮಾಜ, ಮೂಲಭೂತ ಅಗತ್ಯಗಳನ್ನ ಈಡೇರಿಸಿಕೊಳ್ಳಲಾಗದೇ ಬದುಕುವಂತ ಒಂದು ಸಮಾಜ ಅಂತ ಕರಿತೀವಿ. ಹಾಗಾಗಿ ಇವೆಲ್ಲ ಹೋಗ್ಬೇಕಾದ್ರೆ ಬಹುಮುಖ್ಯವಾಗಿ ಬುಡಕಟ್ಟು ಸಮೂಹಗಳು ಇಂಥ ಸಮಸ್ಯೆಯಿಂದ ಆಚೆ ಬರಬೇಕು. ಆ ಆಚೆ ಬಂದಾಗ ಮಾತ್ರ ಅವರು ಒಂದು ಅಭಿವೃದ್ಧಿ ಪಥದತ್ತ ಸಾಗ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಮುಂದಿನ ತರಗತಿಯಲ್ಲಿ ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳು. ಅಂದ್ರೆ ಹಾಗಾದ್ರೆ ಇವೆಲ್ಲ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ಅವರನ್ನು ಹೇಗೆ ಪಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನ ಅನೇಕ ಸಂಶೋಧನೆಗಳು, ತಜ್ಞರು ಅದರ ಬಗ್ಗೆ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ, ಒಂದು ನೀತಿಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಚರ್ಚಿಸೋಣ. ನೀವು ಅಲ್ಲಿ ತನಕ ನಾವು ಈ ತನಕ ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡು ನೀವು ಅಧ್ಯಯನ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಈ ಮೂಲಕ ಹೇಳ್ತಕ್ಕಂಥದ್ದು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ.